ಹರೀಶ್ ಗೌಡರವರು ಮೊದಲು ಗುರುತಿಸಿಕೊಂಡಂಥದ್ದು ಜೆಡಿಎಸ್ ಪಕ್ಷ. ಸೊ ಜೆಡಿಎಸ್ಗೆ ಕಾಣಿಸ್ಕೊಳ್ಳಿಕ್ಕೆ ಮೊದಲನೇದಾಗಿ ಹೆಜ್ಜೆ ಇಡಲಿಕ್ಕೆ ಕಾರಣ ಏನು ಸರ್? ದೇವೇಗೌಡರು. ಓಕೆ. ಎಚ್ ಡಿ ದೇವೇಗೌಡರ ಬಗ್ಗೆ ನಮಗಿದ್ದಂಥ ಅಭಿಮಾನ ಮತ್ತು ಪ್ರೀತಿ ಗೌರವ, ಈಗಲೂ ನಮ್ಗೆ ಅವ್ರ ಬಗ್ಗೆ ಅಭಿಮಾನ ಪ್ರೀತಿ ಗೌರವ ಐತೆ ಎಚ್ ಡಿ ದೇವೇಗೌಡರ ಬಗ್ಗೆ. ಅವರೊಬ್ಬರು ಅವರು ಆ ಪ್ರೇರೇಪಣೆ ಅವರೇನೆ ನಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಸೇರೋದಕ್ಕೆ. ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು. ಇವೆಲ್ಲವೂ ಕಾರಣ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಸೇರೋದಕ್ಕೆ. ಅಲ್ಲಿ ಏನಾದರೂ ಶಾಸಕರಾಗಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾರೆ? 2013ನೇ ಇಸ್ವಿಲಿ ನಾನು ನನ್ನ ಕ್ಷೇತ್ರದಲ್ಲಿ ಅಂದರೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಗಳೆಲ್ಲರೂ ಅವತ್ತೇ ನನಗೆ ನೀನು ಪಾರ್ಟಿಸಿಪೇಟ್ ಮಾಡು, ನೀನು ಅಸೆಂಬ್ಲಿಗೆ ಅಂತ ಹೇಳಿದ್ರು. ನಾನು ಅವಾಗ ಬಿ ಫಾರ್ಮ್ನ ಕೇಳಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ದರು, ಚಲುವರಾಯಸ್ವಾಮಿ ಅವರು ಅವತ್ತು ಜೆ ಡಿ ಎಸ್ ಪಕ್ಷದಲ್ಲಿದ್ದರು, ಜಮೀರ್ ಅಹಮದ್ ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು. ಇವರೆಲ್ಲರೂ ತುಂಬ ಆತ್ಮೀಯತೆಯಿಂದ ಇದ್ರು ಅವತ್ತು. ಕುಮಾರಸ್ವಾಮಿ ಅವರು, ಚಲುವರಾಯಸ್ವಾಮಿ ಅವರು, ಮತ್ತು ನಮ್ಮ ಜಮೀರ್ ಅಹಮದ್ ಅವರು, ಬಾಲಕೃಷ್ಣ ಅವರು, ಈ ಥರದ್ದು ನಾಯಕರುಗಳೆಲ್ಲರೂ ಅವತ್ತು ತುಂಬ ಆತ್ಮೀಯತೆ ಇದ್ದರು. ಮತ್ತು ನಾನು ಅವಾಗ ಹೋಗಿ ಕೇಳಿದೆ, ನನ್ನ ಜನನೂ ಕೇಳಿದ್ರು, ನಾನೂ ಕೇಳಿದೆ. ನಮ್ಮ ಕ್ಷೇತ್ರದ ಕಾರ್ಯಕರ್ತರುಗಳು, ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು, ಮತದಾರರು ಎಲ್ಲರನ್ನೂ ಕೇಳಿದ್ರು ಅವತ್ತು ಕುಮಾರಸ್ವಾಮಿ ಅವರು. ಶಂಕರಲಿಂಗೇಗೌಡರು ಅವತ್ತು ಭಾರತೀಯ ಜನತಾ ಪಕ್ಷದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಬಂದಿದ್ದರಿಂದ ಅವನು ಶಂಕರಲಿಂಗೇಗೌಡರು ಕೊಡ್ಬೇಕಪ್ಪ, ನೀನು ಕೊಡೋಕ್ಕಾಗಲ್ಲ ಕಣ, ಮುಂದಿನ ಬಾರಿ ನೀನು ನೋಡೋದ ಅಂತ ಅಂದಾಗ ನಾನು ಆಯಿತು ಅಂತ ಒಪ್ಕೊಂಡು ಶಂಕರಲಿಂಗೇಗೌಡರಿಗೆ ಆ್ಯಕ್ಚುಲಿ ಕೆಲಸ ಮಾಡಿದ್ವಿ ನಾವು. ಶಂಕರಲಿಂಗೇಗೌಡರು ಚಬಪ್ಪ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ರು. ಆ ಸಮಯದಲ್ಲಿ ಜೆ ಡಿ ಎಸ್ ಪಕ್ಷ ಸೋತಿ ಕಾಂಗ್ರೆಸ್ ಪಕ್ಷದಿಂದ ವಾಸು ಅವರು MLA ಆದರು 2013ಲಿ. ಅದಾದ ನಂತರ ನಾನು ಜೆ ಡಿ ಎಸ್ ಪಕ್ಷದ ನಗರಾಧ್ಯಕ್ಷನಾದೆ. ಶಂಕರಲಿಂಗೇಗೌಡರು ಆ ಚುನಾವಣೆಯಲ್ಲಿ ಸೋತ ನಂತರ ಚಬಪ್ಪ ಅವರು ಆರೋಗ್ಯ ಸಮಸ್ಯೆಯಿಂದ ಅವರು ಕಾಲ್ವಾದರು. ಅದಾದ ನಂತರ ನಾನು ನಗರಾಧ್ಯಕ್ಷನಾಗಿ ಮೈಸೂರು ನಗರ ಏನು ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ 65 ವಾರ್ಡ್ ಬರ್ತದೆ, 65 ವಾರ್ಡಲ್ಲೂ ನನ್ನ ಕೈಲಾದಂಥ ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಟಿದೆ. ನಾನು ಅವಾಗ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಲೇಬೇಕು ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಒಂದು 5 ವಾರ್ಡ್ ಬರ್ತದೆ ನಮ್ಮ ಕ್ಷೇತ್ರಕ್ಕೆ, ಮೈಸೂರು ನಗರ ಪಾಲಿಕೆಗೆ. KR ಕ್ಷೇತ್ರ ಇರ್ಬೋದು, NR ಕ್ಷೇತ್ರ ಇರ್ಬೋದು, ಚಾಮರಾಜ ಕ್ಷೇತ್ರ ಇರ್ಬೋದು, 3 ಕ್ಷೇತ್ರ ಓಡಾಡಿ ನನ್ನ ಪಕ್ಷವನ್ನು ಕಟ್ಟಿ ಅವತ್ತು ಪಕ್ಷನ ಸಖತ್ ಬಲಿಷ್ಠ ಮಾಡಿದ್ದೆ. ಅದಾದ ನಂತರ 2018ರಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದರು, ಮಾತು ಕೊಟ್ಟಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಪಕ್ಷದ ನಾಯಕರುಗಳು. ಅವತ್ತು ಯಾರ್ಯಾರು ಮಾತು ಕೊಟ್ಟಿದ್ರು ಅಲ್ಲಿ ಚಲುವರಾಯಸ್ವಾಮಿ ಅವರು ಮತ್ತು ಜಮೀರ್ ಅಹಮದ್ ಅವರು ಪಾರ್ಟಿ ಬಿಟ್ಬಿಟ್ಟಿದ್ರು. ಕುಮಾರಸ್ವಾಮಿ ಅವರು ಒಬ್ಬರೇ ಇದ್ರು. ಕುಮಾರಸ್ವಾಮಿ ಅವ್ರನ್ನ ನಾನು ಕೇಳಿದಾಗ ಕುಮಾರಸ್ವಾಮಿ ಅವ್ರನ್ನು ಸಹ ಕೊಡ್ತೀನಿ ಅಂತ ಹೇಳಿದರು. 2018ರಲ್ಲಿ ನನಗೆ ಕೊಡದೆ ಅವರ ಸಂಬಂಧಿಕರಾದಂಥ ಮಾಜಿ ವೈಸ್ ಚಾನ್ಸಲರ್ ಆದಂಥ ರಂಗಪ್ಪನವ್ರಿಗೆ ಕೊಟ್ಟರು. ರಂಗಪ್ಪನವ್ರಿಗೆ ಕೊಟ್ಟ ನಂತರ ನಾನು ಆವಾಗ ಪ್ರಬಲವಾದ ಆಕಾಂಕ್ಷಿ 2018ನೇ ಇಸ್ವಿಲಿ. ಆಗ ಅವತ್ತು ನಮ್ಮ ಸ್ನೇಹಿತರುಗಳು, ನನ್ನ ಹಿತೈಷಿಗಳು, ನನ್ನ ಬೆಂಬಲಿಗರು ಎಲ್ಲರೂ ನನಗೆ ಸಹಕಾರವನ್ನು ಕೊಟ್ಟು ನೀನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತ ಹೇಳಿದಾಗ ನಾನು ಅವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತೆ. ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ನನ್ನನ್ನು ಅವತ್ತು 26,000 ವೋಟ್ನ ಕೊಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದಾಗ ನನಗೆ ಆಶೀರ್ವಾದ ಮಾಡಿದ್ರು. ಅದನ್ನು ನಾನು ಸೋಲು ಅಂತ ಒಪ್ಕೊಳ್ಳಲ್ಲ. 26,000 ಮತ ನನಗೆ ಕೊಟ್ಟವರೇ ನನ್ನ ಪಕ್ಷೇತರ ಅಭ್ಯರ್ಥಿಗೆ ಅಂತಂದರೆ ನಿಜವಾಗ್ಲೂ ನಾನೊಬ್ಬ ಪುಣ್ಯವಂತ. ಮತ್ತು ಅವ್ರು ಸೇವೆ ಮಾಡೋದಕ್ಕೆ ನಾನು ಬದುಕಿರೋವ್ರಿಗೆ ನನ್ನ ಜೀವನವನ್ನು ಮುಡುಪಾಗಿಡಬೇಕು ಅಂತ ನನ್ನ ಮನಸ್ಥಿತಿ ಅವತ್ತೇ ನನಗೆ ಬಂತು. ಅದಾದ ನಂತರ ಈ ಬಾರಿ ಸಿದ್ದರಾಮಯ್ಯನವರು 2018ರಲ್ಲಿ ನಾನು ಸೋತ ನಂತರ ನಾನು ಕರೆದು ನೀನು ಬಾ ನಮ್ಮ ಪಾರ್ಟಿಗೆ, ನಮ್ಮ ಪಾರ್ಟಿಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಕರೆದ್ರು. DK ಶಿವಕುಮಾರ್ ಅವ್ರನ್ನು ಕರೆದು ಮಾತಾಡಿದ್ರು. ಅವರಿಬ್ಬರು ಕರೆದು ಮಾತಾಡಿದ ನಂತರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ಅದಾದ ನಂತರ MP ಚುನಾವಣೆ ಬಂತು, ಬೇರೆ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳೆಲ್ಲ ಬಂತು. ಅದೆಲ್ಲವೂ ಕಾಂಗ್ರೆಸ್ ಪಕ್ಷದಿಂದ ಮಾಡಿದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು, ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಾನು ಗೆದ್ದಾಯಿತು. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಋಣ ತೀರಿಸುವಂಥ ಕೆಲಸನ ಮಾಡೋದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ನನಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಬೇಡ್ಕೊಂಡು. ಖಂಡಿತ ಸರ್, ಖಂಡಿತ
ಆ ತಾಯಿ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಜೆ ಡಿ ಎಸ್ನಲ್ಲಿ ದಿನೇ ದಿನೇ ಆದಂತಹ ಈ ಗುದ್ದಾಟಗಳು ಅಥವಾ ಒಳ ರಾಜಕೀಯ ಇರ್ಬೋದು, ಎಲ್ಲೋ ಜೆ ಡಿ ಎಸ್ನ ಕುಗ್ಗಿಸ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಸರ್ ನಿಮ್ಮನ್ನು? ಜೆ ಡಿ ಎಸ್ ಪಕ್ಷದಲ್ಲಿ ಯಾವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಎಕ್ಸ್ಪೆಲ್ ಮಾಡಿದ್ರು 2004ನೇ ಇಸ್ವಿ ಅಂತ ಅನ್ಕೊಂತೀನಿ. ಆ ಸಮಯದಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರನ್ನ ಆ ಪಕ್ಷದಿಂದ ವಜಾ ಮಾಡಿದ್ರು, ಅವತ್ತಿನಿಂದನೇ ಜೆ ಡಿ ಎಸ್ ಪಕ್ಷ ಕುಸಿಯೋದಕ್ಕೆ ಶುರು ಆಯಿತು. ಅದಾದ ನಂತರ ಪಕ್ಷದಲ್ಲಿದ್ದಂಥ ನಾಯಕರುಗಳನ್ನ ಎಲ್ಲರೂ ಒಬ್ಬೊಬ್ರಾಗ ಎಲ್ಲರೂ ಕಳ್ಕೊಂಡ್ರು. ಅದನ್ನಾದ ನಂತರ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಆಸ್ಪಿರೆಂಟ್ ಆಗೋನೆ ಅಂತ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವ್ರ ಸಂಬಂಧಿಕರುಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ನನ್ನನ್ನು ಆ್ಯಕ್ಚುಲಿ ನಾನು ಪಕ್ಷ ಬಿಟ್ಟು ಬರಲಿಲ್ಲ. ನಾನು ಆ್ಯಕ್ಚುಲಿ ಆ ಪಕ್ಷದಲ್ಲಿ ಇದ್ದೆ ನಾನು. ಅಲ್ಲಿವರೆಗೂ ನಾನು ಯಾವುದೇ ಥರವಾದ ಚಟುವಟಿಕೆಗಳನ್ನ ಮಾಡಿರಲಿಲ್ಲ. ನಾನು ಅವರು ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು. ವಜಾ ಮಾಡಿದ ನಂತರ ನಾನು ಜನಗಳ ಹತ್ರ ಹೋಗಿ ಪಾದಯಾತ್ರೆ ಶುರು ಮಾಡಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋಂಗಾಯ್ತು. ಇದು ಆ ಜೆ ಡಿ ಎಸ್ ಪಕ್ಷಕ್ಕೆ ಶಾಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಆ ಜೆ ಡಿ ಎಸ್ ಪಕ್ಷದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಲ್ಲಿಯ ಕಾರ್ಯಕರ್ತರುಗಳು, ಮತ್ತು ಅಲ್ಲಿ ಅವಕಾಶ ಸಿಗಬೇಕು, ಮತ್ತು ಆ ಶಕ್ತಿ ಇರುವಂಥವನಿಗೆ, ಆ ಯೋಗ್ಯತೆ ಇರುವಂಥವನಿಗೆ, ಆ ಕ್ಯಾಲಿಬರ್ ಇರುವಂಥವನಿಗೆ, ಆ ಕೆಪಾಸಿಟಿ ಇರುವಂಥವನಿಗೆ ಅವ್ರು ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಭಾವನೆ. ಯಾಕೆಂದರೆ ನಾನು ಅನುಭವಿಸಿದ್ದೀನಿ. ಆ ಥರ ಸುಮಾರು ಜನಕ್ಕೆ ಮಾಡೋರೆ ಅಲ್ಲಿ ಆ ಪಕ್ಷದಲ್ಲಿ. ಹಾಗಾಗಿ ಆ ಪಕ್ಷ ಬರೀ ಏನು ಬಟ್ಟಂಗಿ ಮಾಡೋಂಥವ್ರಿಗೆ ಮತ್ತು ಏನು ಅಲ್ಲಿ ಹೊಗಳು ಬಿಟ್ಟಿರ್ತಾರೆ ಅಂಥವ್ರಿಗೆ ಮಾತ್ರ ಅಲ್ಲಿ ಅವಕಾಶಗಳು ಜಾಸ್ತಿ ಅಂತ ನನಗನ್ಸುತ್ತೆ. ಆ ಕೆಲಸವನ್ನು ಅವ್ರು ಮಾಡಿದ್ರು. ಈಗ ನಾನು ಅದೆಲ್ಲವನ್ನೂ ಮಾತಾಡಬಾರ್ದು ಗೊತ್ತಿಲ್ಲ, ಮಾತಾಡಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನಗೊಂದು ಅವಕಾಶವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರೂ ಸೇರಿ ನನಗೆ ಕೊಟ್ಟರು. ಜನನ್ನು ಆಶೀರ್ವಾದ ಮಾಡಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಸಾಮಾಜಿಕವಾಗಿ ಏನು ನನ್ನ ಕೈಲಾಗ್ತದೆ ಆ ಕೆಲಸವನ್ನು ಮಾಡುವಂಥ ವ್ಯವಸ್ಥೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಇದೇ ಚಾಮರಾಜ ಕ್ಷೇತ್ರದಲ್ಲಿ ನಾಗೇಂದ್ರ ಅವರ ವಿರುದ್ಧವಾಗಿ ನಿಂತಿದ್ರಿ. ಕೆಲವು ಓಟುಗಳಿಂದ ನಾಗೇಂದ್ರ ಅವರು ಸೋಲುವಂತಹ ಸನ್ನಿವೇಶ ಬಂದಾಯಿತು. ಸೊ ಆ ಕೆಲವು ಓಟುಗಳು ಮುಂದೆ ಏನಾದರೂ ಚುನಾವಣೆಗೆ ಅಡ್ಡಿ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಪಕ್ಷೇತರನ ಅಭ್ಯರ್ಥಿಯಾಗಿ 26,000 ಮತಗಳನ್ನ ಕೊಟ್ಟರು. ಈ ಬಾರಿ ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಾಗ ನನಗೆ 75,000 ಮತವನ್ನು ಕೊಟ್ಟರು. ನನಗೂ ನನ್ನ ಆಪೋನೆಂಟ್ ಪಾರ್ಟಿಗೂ 4,500 ಡಿಫ್ರೆನ್ಸ್ ಇದೆ. ಅದು ನನ್ನ ಗಮನದಲ್ಲಿದೆ. ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅಂದ್ಕೊಂಡಿರೋದು ಚುನಾವಣೆನೇ ಬೇರೆ, ರಾಜಕಾರಣನೇ ಬೇರೆ, ಸಂಘಟನೆ ಬೇರೆ, ಇವೆಲ್ಲದಕ್ಕೂ ವ್ಯತ್ಯಾಸಗಳಿದೆ. ಚುನಾವಣೆ ರೀತಿಯಲ್ಲೇ ಮಾಡಬೇಕು. ಚುನಾವಣೆ ಮಾಡೋದಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಆ ಯಾರು ಅಭ್ಯರ್ಥಿ ಇರ್ತಾರೆ ಅವರು ಚುನಾವಣೆ ಸ್ಟ್ರಾಟಜಿಗಳು ಸುಮಾರು ಇರ್ತದೆ, ಅದನ್ನು ಮಾಡಲೇಬೇಕು. ನಾನು ಚುನಾವಣೆಯಲ್ಲಿ ಸೋತಿ ನಾನು ಯಾವುದೇ ಒಂದು ಕಾರ್ಪೊರೇಟರ್ ಆಗಿರಲಿಲ್ಲ, ಒಂದು ನಗರ ಪಾಲಿಕೆ ಸದಸ್ಯನೂ ಆಗಿರಲಿಲ್ಲ ನಾನು, ಮತ್ತು ನಾನು ಯಾವುದೇ ಒಂದು ಸಂಸ್ಥೆಗೆ ಅಧ್ಯಕ್ಷನೂ ಆಗಿರಲಿಲ್ಲ, ಯಾವುದೇ ಒಂದು ಬೋರ್ಡ್ ಅಧ್ಯಕ್ಷನಾಗಿರಲಿಲ್ಲ. ಮತ್ತು ನನ್ನ ಫ್ಯಾಮಿಲಿ ರಾಜಕಾರಣ ಹಿನ್ನೆಲೆ ಉಳ್ಳುವಂಥ ಕುಟುಂಬದವನಲ್ಲ ನಾನು. ಇವೆಲ್ಲವನ್ನು ಇಲ್ಲದೆ ನನಗೆ ನನ್ನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ನಮ್ಮ ಮತಬಾಂಧವರು ಅವರು ನನಗೆ ಭಿಕ್ಷೆ ರೂಪದಲ್ಲಿ ಅವ್ರು ಮತ ಕೊಟ್ಟು ನನಗೆ ಈಗ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಇನ್ನೂ ಹೆಚ್ಚು ವೃದ್ಧಿ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಉದ್ಭವ ಆಗಲಿ ಅಂತ ಅಂದ್ಬಿಟ್ಟು ದೇವರ ಹತ್ರ ಬೇಡ್ಕೊಳ್ತೀನಿ. ಮತ್ತು ಪ್ರಾಮಾಣಿಕತೆಯಿಂದ ಮತ್ತು ಇಚ್ಛಾಶಕ್ತಿಯಿಂದ ನಾನು ನನ್ನ ಕ್ಷೇತ್ರದ ಕೆಲಸವನ್ನು ನಾನು ಮಾಡ್ತೀನಿ. ಮೂಲಭೂತ ಸೌಕರ್ಯಗಳೇನು ಬೇಕು, ಸಾಮಾನ್ಯ ಜನರಿಗೆ ಏನು ಬೇಕು. ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಲಿ ಕ್ವಾಲಿಫೈಡ್ ಪರ್ಸನ್ಸ್ ಅವರೇ, ಸ್ಲಮ್ಮೂ ಇದೆ ನನ್ನ ಕ್ಷೇತ್ರದಲ್ಲಿ. ಎರಡನ್ನೂ ಸೈಮಲ್ಟೇನಿಯಸ್ ಆಗುತ್ತೆ. ಒಂದು ಇದು ಹೆಚ್ಚಿಗೆ ಐತೆ, ಒಂದು ಇದು ಕಡಿಮೆ ಐತೆ ಅಂತನೂ ಇಲ್ಲ, ಮಧ್ಯಮ ವರ್ಗನೂ ಐತೆ. ಅವತ್ತಿಗೆ ಜೀವನ ಮಾಡುವಂಥ ವರ್ಗನೂ ಐತೆ ನಮ್ಮಲ್ಲಿ. ಇವೆಲ್ಲವೂ ಇರೋದ್ರಿಂದ ನನ್ನ ಕ್ಷೇತ್ರ ಒಂಥರ ತುಂಬ ಪ್ರಬುದ್ಧ ಮತದಾರರು ಇರುವಂಥ ಕ್ಷೇತ್ರ. ಹಾಗಾಗಿ ನಾನು ಕೆಲಸ ಮಾಡಿದ್ರೆ, ನಾನು ಅವರ ಆಶೋತ್ತರಗಳಿಗೆ ನಾನು ಸ್ಪಂದಿಸಿದ್ರೆ
ನನ್ನನ್ನು ಮತ್ತೆ ಆಯ್ಕೆ ಮಾಡೋದ್ರಲ್ಲಿ ಯಾವುದೇ ಥರ ಖಂಡಿತ. ಅನುಮಾನ ಇಲ್ಲ ಅಂತ ಅನ್ನೋದು ನನ್ನ ಭಾವನೆ. ನಾನು ಇನ್ನೇನೋ ಮಾಡ್ಬಿಟ್ಟು ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡ್ತೀನಿ. ಚಾಮರಾಜ ಕ್ಷೇತ್ರದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕು, ಬದಲಾವಣೆ ತರ್ತಾ ಇದ್ದೀನಿ ಅನ್ನೋದು ಏನಾದ್ರೂ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರ ನನ್ನ ಮನಸ್ಥಿತಿಯಲ್ಲಿ ಇರುವಂಥದ್ದು, ಮೈಸೂರು ನಗರಕ್ಕೆ ಮತ್ತು ಮೈಸೂರು ಜಿಲ್ಲೆಗೆ ಚಾಮರಾಜ ಕ್ಷೇತ್ರ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್. ನರಸಿಂಹರಾಜ ಕ್ಷೇತ್ರ, KR ಕ್ಷೇತ್ರ ಇರ್ಬೋದು ನಮ್ಮ ಮೈಸೂರು ನಗರದಲ್ಲಿ, ಚಾಮುಂಡೇಶ್ವರಿ ಕ್ಷೇತ್ರನೂ ಅರ್ಧ ಸೇರ್ಬೋದು. ಜಿಲ್ಲಾ ಹೆಡ್ ಕ್ವಾರ್ಟರ್ಸು ಎಲ್ಲ ಥರದ ಕಚೇರಿಗಳನ್ನು ಇರೋದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತು ಎಲ್ಲ ವಿದ್ಯಾಸಂಸ್ಥೆಗಳು ಇರೋದು, ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳು, ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿರೋದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತು ಆರೋಗ್ಯ ವಿಚಾರವಾಗಿ ಹಾಸ್ಪಿಟ್ಲುಗಳಿರೋದು, ನಾವು KR ಹಾಸ್ಪಿಟ್ಲು, ಚೆಲುವಂಬ ಹಾಸ್ಪಿಟ್ಲು, ಟ್ರಾಮಾ ಸೆಂಟ್ರು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಈ ಥರ ಈ ಕಿದ್ವಾಯ್ ಸೆಂಟ್ರಿಗೆ ಬರ್ತೈತೆ ಅದಿರ್ಬೋದು, ನೆಫ್ರೋಯೂರಾಲಜಿ ಇರ್ಬೋದು, ಎಲ್ಲ ಥರದ ವಿಭಾಗದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಘಟಕಗಳಿರೋದು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತೆಲ್ಲ ಅಧಿಕಾರ ವರ್ಗದ ಕಚೇರಿಗಳಿರೋದು ನಮ್ಮ ಕಾರ್ಪೊರೇಷನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರ ಸೇರ್ತದೆ, ಕಾರ್ಪೊರೇಷನ್ ಆಫೀಸ್ನಲ್ಲಿದೆ. ಹೀಗಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರ ತುಂಬ ಅವಶ್ಯಕತೆ, ಮೈಸೂರಿನ ಜಿಲ್ಲೆಯ ಜನತೆಗೆ ಎಲ್ಲ ಥರದ ಅವಶ್ಯಕತೆನೂ ಈಡೇರಿಸುವಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಾನು ಈಗ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಹಾಸನ, ರಾಮನಗರ, ಕೊಡಗು ಇಷ್ಟು ಜಿಲ್ಲೆಯಿಂದನೂ ಮೈಸೂರು ನಗರಕ್ಕೆ ಬರುವಂಥದ್ದು ಜಾಸ್ತಿ. ಯಾವುದೇ ಒಂದು ವಿದ್ಯಾಭ್ಯಾಸ ಇರ್ಬೋದು, ಇಲ್ಲ ಆರೋಗ್ಯ ತಪಾಸಣೆ ವಿಚಾರ ಆಗ್ಬೋದು. ಹಾಗಾಗಿ ನಾನು ಹೆಚ್ಚಿನ ಗಮನವನ್ನು ನಮ್ಮ ಕ್ಷೇತ್ರದಲ್ಲಿ ಇವೆಲ್ಲವೂ ಇರೋದ್ರಿಂದ ಮತ್ತು ಜಾಗನೂ ಇರೋದ್ರಿಂದ ಆರೋಗ್ಯಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಏನಕ್ಕೆ ಅಂತಂದರೆ, ಇವತ್ತು ನಮ್ಮ ಮೈಸೂರು ನಗರದಲ್ಲಿ ಮಹಾರಾಣೀಸ್ ಕಾಲೇಜು, ಬೆಂಗಳೂರಿನಲ್ಲೂ ಇದೆ ಮಹಾರಾಣೀಸ್ ಕಾಲೇಜು, ಮೈಸೂರಲ್ಲಿ ಇದೆ. ಇದು ನಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂಥ ಕಾಣಿಕೆ. ಆ ಮಹಾರಾಣೀಸ್ ಕಾಲೇಜು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯ ಕೊಟ್ಟಿದ್ದು ನಮ್ಮ ಮೈಸೂರು ರಾಜವಂಶಸ್ಥರು. ಅದನ್ನು ನನ್ನ ಕ್ಷೇತ್ರದಲ್ಲೇ ಇರೋದು. ವಿಶ್ವವಿದ್ಯಾನಿಲಯ ಕ್ರಾಫರ್ಡ್ ಭವನ ಇರೋದು ನನ್ನ ಕ್ಷೇತ್ರದಲ್ಲೇ. ಇವೆಲ್ಲವೂ ಇದ್ದು ಮೈಸೂರು ಮಹಾರಾಣೀಸ್ ಕಾಲೇಜ್ಗೆ ಇವತ್ತು ಹೆಚ್ಚು ಕಡಿಮೆ 14,000 ಜನ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಅಡ್ಮಿಷನ್ ಆಯ್ತಾರೆ, ಪ್ರತಿ ವರ್ಷ ಓದ್ತಾರೆ ಅಲ್ಲಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಡಿಗ್ರಿಗೆ. ಅದು ಸೈನ್ಸ್ ಫ್ಯಾಕಲ್ಟಿ ಇರ್ಬೋದು, ಆರ್ಟ್ಸ್ ಫ್ಯಾಕಲ್ಟಿ ಇರ್ಬೋದು, ಕಾಮರ್ಸ್ ಫ್ಯಾಕಲ್ಟಿ ಇರ್ಬೋದು. 3 ಫ್ಯಾಕಲ್ಟಿಯಿಂದ 14,000 ಜನ ವಿದ್ಯಾರ್ಥಿನಿಯರು ಅಲ್ಲಿಗೆ ಅಡ್ಮಿಷನ್ ಆಗ್ತಾರೆ. ಅದರಲ್ಲಿ 10ರಿಂದ 12,000 ಜನ ವಿದ್ಯಾರ್ಥಿನಿಯರು ಗ್ರಾಮೀಣ ಪ್ರದೇಶದಿಂದ ಬರುವಂಥವ್ರು. ಇನ್ನು 1-2,000 ಜನ ವಿದ್ಯಾರ್ಥಿನಿಯರು ನಮ್ಮ ಮೈಸೂರು ನಗರದಲ್ಲಿ ನಗರವಾಸಿಗಳವರು. ಈ 10ರಿಂದ 12,000 ಜನ ಏನು ವಿದ್ಯಾರ್ಥಿನಿಯರು ಬರ್ತಾರೆ, ಅವ್ರಿಗೆ ಅವ್ರ ಅಪ್ಪ ಅಮ್ಮಂದಿರು ಅನುಕೂಲವಾಗಿದ್ದರೆ ಇಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ, ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಅವ್ರ ಅಪ್ಪ ಅಮ್ಮಂದಿರು ಏನಾದ್ರೂ ಬಡಸ್ತನದಲ್ಲಿದ್ದರೆ, ಅನುಕೂಲ ಇಲ್ಲ ಅಂತಂದರೆ, ಅವ್ರಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಅವ್ರು ವಾಪಸ್ ಅವ್ರ ಗ್ರಾಮಕ್ಕೆ ಹೋಗಿ ಮದುವೆ ಆಗೋ ಇನ್ನೊಂದಾಗೋ ಅವ್ರಿಗೆ ಎಲ್ಲ ಥರದ ನಾಲೆಡ್ಜ್ ಇರ್ತದೆ, ಎಲ್ಲ ಥರದ ಕೆಪಾಸಿಟಿ ಇರ್ತದೆ. ಅವ್ರಿಗಿರುವಷ್ಟು ಕ್ಯಾಲಿಬರ್ ಬೇರೆಯವ್ರಿಗೆ ಇರೋದೇ ಇಲ್ಲ. ಅಂಥವ್ರ ಜೀವನ ನಶ್ವರ ಆಗಿ ಅವ್ರ ಮದುವೆ ಆಗೋ ಇನ್ನೊಂದಾಗೋ ಚಪಪ್ಪ ಅವ್ರ ಜೀವನ ಅಲ್ಲಿಗೆ ವಿದ್ಯಾಭ್ಯಾಸ ಇಲ್ಲದೆ ಮೊಟಕುಗೊಳಿಸಿ ಅವರು ಅವ್ರ ಜೀವನವನ್ನು ಅಲ್ಲಿಗೆ ಮೊಟಕುಗೊಳಿಸುವಂಥ ವ್ಯವಸ್ಥೆ ಆಗುತ್ತೆ. ಅದಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಮೊದಲನೇ ಸೆಷನ್ನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಕೂತ್ಕೊಂಡು ನಾನು, ಅಣ್ಣ ಹಿಂಗೆ ನಮ್ಮ ಮೈಸೂರು ನಗರದಲ್ಲಿ ವಿದ್ಯಾರ್ಥಿನಿಯರಿಗೆ ತುಂಬ ತೊಂದರೆ ಆಯ್ತೈತೆ, BCM ಹಾಸ್ಟ್ಲ್ ಐತೆ, ಪ್ರೈವೇಟ್ ಹಾಸ್ಟ್ಲ್ಗಳೈತೆ, ಅವೆಲ್ಲವೂ ಐತೆ, ಸರ್ಕಾರದಿಂದ ಕೊಡ್ಬೇಕಾಗಿರುವಂಥ ಎಲ್ಲನೂ ಕೊಟ್ಟವ್ರೆ, ಸಾಲ್ತಾ ಇಲ್ಲ. ಅದು ಬರೀ 300 ಜನ ವಿದ್ಯಾರ್ಥಿನಿಯರಿಗೆ ಮಾತ್ರ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಇರೋದು. ಗ್ರಾಮೀಣ ಪ್ರದೇಶದಿಂದ ಬರುವಂಥ ಹೆಣ್ಮಕ್ಳುಗಳಿಗೆ ಅವ್ರು ಈ ಥರ ವಿದ್ಯಾಭ್ಯಾಸವನ್ನು ಅವ್ರು ಮೊಟಕುಗೊಳಿಸ್ತಾ ಇದ್ದಾರೆ. ದಯವಿಟ್ಟು ನೀವು ಮಹಾರಾಣೀಸ್ ಹಾಸ್ಟ್ಲನ್ನ ಹೊಡೆದು 3,000 ಜನಕ್ಕೆ ಅಕಾಮಿಡೇಟ್ ಮಾಡ್ಕೊಡ್ಬೇಕು ವಿದ್ಯಾರ್ಥಿನಿಯರಿಗೆ ಅಂತ ಕೇಳಿದ್ರು. ಖುದ್ದಾಗ ಅವರೇನೆ ಬಂದು ಕರ್ಕೊಂಡು ಬಂದು ನಾನು ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬರು ಎಲ್ಲರೂ, ಮಾದೇವಪ್ಪನವರು, ನಮ್ಮ ಉಸ್ತುವಾರಿ ಸಚಿವರು ಮಾದೇವಪ್ಪನವರು ಖುದ್ದಾಗಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅವ್ರನ್ನ ವೀಕ್ಷಣೆ ಮಾಡಿಸಿ ಹಾಸ್ಟ್ಲನ್ನು, ಆಯ್ತರಪ್ಪ ಇದನ್ನ ಡೆಮಾಲಿಷನ್ ಮಾಡಬೇಕು ಈ ಹಾಸ್ಟ್ಲನ್ನ ಅಂತ ಅಂದ್ಬಿಟ್ಟು. ಅದು 100 ವರ್ಷ ಆಗಿತ್ತು ಹಾಸ್ಟೆಲ್ ಕಟ್ಟಿ. ಅದನ್ನು ಡೆಮಾಲಿಷನ್ ಮಾಡಿ
ಅಲ್ಲಿ 3,000 ಜನ ವಿದ್ಯಾರ್ಥಿನಿಯರಿಗೆ ಅಕಾಮಿಡೇಟ್ ಆಗಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಸಿ DPR ಮಾಡಿಸಿ 171 ಕೋಟಿ ರೂಪಾಯಿನ ಇಮಿಡಿಯೇಟು ಫಸ್ಟ್ ಬಡ್ಜೆಟಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ರು ನನಗೆ. ಸೂಪರ್. 171 ಕೋಟಿ ರೂಪಾಯಿ ಅದೊಂದಕ್ಕೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಅನುಕೂಲ ಆಗಬೇಕು ಅಂತ. ಅದಾದ ನಂತರ ಮಾರಣಿಸ್ ಕಾಲೇಜಲ್ಲಿ ಕ್ಲಾಸ್ ರೂಮ್ಸ್ಗಳು ಸಾಲ್ತಾ ಇರಲಿಲ್ಲ. 14,000 ಜನ ವಿದ್ಯಾರ್ಥಿನಿ, ಅವ್ರಿಗೆಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು, ಕ್ಲಾಸ್ ರೂಮ್ಗಳು ಇನ್ನೂ ವಿಶಾಲವಾಗಿರ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ 59 ಕೋಟಿ ರೂಪಾಯಿ ಕೊಟ್ಟರು. ಅವತ್ತು ಒಂದೇ ದಿವಸ ಬಂದು ಸ್ವತಃ ಅವ್ರನ್ನೇ ಕರ್ಕೊಂಡು ಬಂದು ಅವರೇ ವೀಕ್ಷಣೆ ಮಾಡಿ ವಿದ್ಯಾರ್ಥಿನಿಯರುಗಳ ಕೈಲಿ ಸಂವಾದ ಮಾಡಿಸಿ ಅವತ್ತು ನಾನು ವಿದ್ಯಾರ್ಥಿನಿಯರೆಲ್ಲರನ್ನು ಒಕ್ಕೂರ್ಲಿಂದ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೋರ್ಕೊಂಡ್ರು. ನಮ್ಗೆ ನೀವು ಈ ತರ ಮಾಡ್ಕೊಟ್ರೆ ಮುಂದಿನ ಪೀಳಿಗೆಗೆ ಎಲ್ಲಾರ್ಗು ಅವಕಾಶ ಆಗುತ್ತೆ ಮಾಡ್ಕೊಡಿ ಅಂತ. ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಮೈಸೂರು ನಗರ ಅಂದ್ರೆ ಒಂದ್ ಸ್ವಲ್ಪ ಪ್ರೀತಿ ಜಾಸ್ತಿ, ಅವ್ರು ಮೈಸೂರಿನವ್ರೆ ಆಗಿರೋದ್ರಿಂದ ಅವರು ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ, ಟ್ರಾಮಾ ಸೆಂಟರ್ ಕೊಟ್ಟಿದ್ದಾರೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ, ಮಾರಾಣಿ ಕಾಲೇಜ್ಗೆ ಹೊಸ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಅವರು 2013 ಮತ್ತು 2018 ಮುಖ್ಯಮಂತ್ರಿ ಆಗಿದ್ದಾಗ 2,25,000 ಕೋಟಿ ರೂಪಾಯಿ 3,000 ಕೋಟಿ ಹತ್ತತ್ರ ಗ್ರಾಂಟ್ನ ಬರೀ ಚಾಮರಾಜ ಕ್ಷೇತ್ರಕ್ಕೆ ಕೊಟ್ಟವ್ರೆ ಅವರು. ಅದಾದ ನಂತರ ಒಂದು ಕಿದ್ವಾಯಿ ಸೆಂಟರ್ನ ಗುದ್ಲಿ ಪೂಜೆ ಮಾಡಿಸಿದ್ರು ಇಮಿಡಿಯೇಟ್ ಆಗಿ. ನೆಫ್ರಾಯೂರಾಲಜಿ ಬೇಕು ಅಂತ ಅಂದ್ವಿ. ನೆಫ್ರಾಯೂರಾಲಜಿಗೆ ಇವತ್ತೇನಾದ್ರೂ ಕಿಡ್ನಿ ಬಗ್ಗೆ ಸಮಸ್ಯೆ ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಬೆಂಗಳೂರಿಗೆ ಹೋಗ್ಬೇಕು ಬಡ ಜನರು. ನಾವು ನೆಫ್ರಾಯೂರಾಲಜಿ ಬೇಕೇ ಬೇಕಣ್ಣ ಇಲ್ಲಿಗೆ ಅಂತಂದೆ ಬಡ್ಜೆಟ್ ಅಲ್ಲಿ ಸೇರಿಸಿ ಅದಕ್ಕೆ 114 ಕೋಟಿ ರೂಪಾಯಿ ಕೊಟ್ರು ಸಿದ್ದರಾಮಯ್ಯ ಸಾಹೇಬ್ರು. OPD ನಮ್ಮಲ್ಲಿ KR ಹಾಸ್ಪಿಟ್ಲಲ್ಲಿ ವ್ಯತ್ಯಾಸ ಆಯ್ತೈತೆ ಅಣ್ಣ, ಬಿಲ್ಡಿಂಗ್ ಸಾಲ್ತಾ ಇಲ್ಲ ನಮಗೆ, ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ನೀವು, 74 ಕೋಟಿ ಕೊಟ್ರು. 750ರಿಂದ 800 ಕೋಟಿ ರೂಪಾಯಿನ ಚಾಮರಾಜ ಕ್ಷೇತ್ರ ಕೊಟ್ಟಿದ್ದಾರೆ ಒಂದೇ ವರ್ಷದಲ್ಲಿ. ಮೂಲಭೂತ ಸೌಕರ್ಯ SFC ಗ್ರಾಂಟ್ ಅಲ್ಲಿ ಎಲ್ಲಾ ಕ್ಷೇತ್ರಕ್ಕೂ 25 ಕೋಟಿ ಕೊಟ್ಟರು, ನನ್ನ ಕ್ಷೇತ್ರಕ್ಕೆ 50 ಕೋಟಿ ಕೊಟ್ಟರು. 224 ಕ್ಷೇತ್ರದಲ್ಲಿ ನನಗೆ ಹೈಯೆಸ್ಟ್ SFC ಗ್ರಾಂಟ್ ಕೊಟ್ಟಿರೋದು 50 ಕೋಟಿ ರೂಪಾಯಿ. ಮೋರಿ ಇರ್ಬೋದು, ಚರಂಡಿ ಇರ್ಬೋದು, ರೋಡ್ ಇರ್ಬೋದು, ಅದೆಲ್ಲ ಕೆಲಸಗಳು ಶುರು ಮಾಡಿಸಿದೀನಿ, ಮಾಡ್ತಾ ಇದ್ದಾರೆ. ಈಗ ಒಂದ್ ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಂಪ್ಲೀಟ್ಲಿ ನೀವೀಗ ಚಾಮರಾಜ ಕ್ಷೇತ್ರವನ್ನ ಅತಿ ದೊಡ್ಡ ಮಟ್ಟಕ್ಕೆ ಮೈಸೂರಿನಲ್ಲಿ ಗುರುತಿಸುವಂತೆ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರು ಇನ್ನೂ ನನಗೆ ಒಂದು ನಿಮಾನ್ಸ್ ಹಾಸ್ಪಿಟಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಏನು ನಮ್ಮ ಆರೋಗ್ಯ ವಿಚಾರವಾಗಿ ನಿನ್ಗೆ ಏನು ಬೇಕು ಅದನ್ನೆಲ್ಲವನ್ನು ನೀನು ರೂಪರೇಷೆ ರೆಡಿ ಮಾಡು, ಅದು ಅವಶ್ಯಕತೆ ಇದ್ರೆ 100% ಕೊಡ್ತೀನಿ ಅಂತ ಹೇಳಿದರೆ ನಾನು ಅದನ್ನ ಎಲ್ಲ ಡಾಕ್ಟರ್ಗಳ ಹತ್ರ ಈಗ ನೋಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಪ್ರತಿದಿನ ಅದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಓಪನ್ ಆಗಿ ಹೆಚ್ಚು ಕಡಿಮೆ 5 ವರ್ಷ ಆಗಿತ್ತು. ಮೊದಲು ಅಲ್ಲಿ ಡೆಲಿವರಿ ಆಗ್ತಾ ಇದ್ದು ಹೆಣ್ಮಕ್ಳುಗಳು ಹೆರಿಗೆ ಆಗ್ತಾ ಇದ್ದದ್ದು ತಿಂಗಳಿಗೆ ಒಂದು 50, 40, 60 ಇಷ್ಟ ಆಯ್ತಿತ್ತು. ಇವತ್ತು ಪ್ರತಿದಿನ 100 ಜನ ಹೆರಿಗೆ ಆಗ್ತೈತೆ ಅಲ್ಲಿ. ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಹೆಣ್ಮಕ್ಳುಗಳಿರ್ಬೋದು, ಯಾವುದೇ ಯೂಟ್ರಸ್ಗೆ ಸಂಬಂಧಪಟ್ಟಂತ ಹೆಣ್ಮಕ್ಳುಗಳಿರ್ಬೋದು, ಇವತ್ತು ಬೇರೆ ಹಾಸ್ಪಿಟ್ಲುಗಳಿಗೆ ಪ್ರೈವೇಟ್ ಹಾಸ್ಪಿಟ್ಲುಗಳಿಗೆ ಹೋಗಿ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಅಲ್ಲಿ ಡಾಕ್ಟ್ರುಗಳು ಚಂದ್ರಕಲಾ ಮೇಡಮ್ ಅಂತ ಅಂದ್ಬಿಟ್ಟಿದ್ದಾರೆ, ಮತ್ತೆ ಮೋಹನ್ ಅಂತ ಅಂದ್ಬಿಟ್ಟಿದ್ದಾರೆ. ಅವ್ರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನು ಅವಶ್ಯಕತೆ ಐತೆ ಅದನ್ನ ಈಡೇರಿಸಿದ್ರೆ ಅವರು ಅದನ್ನ ಕೆಲಸ ಮಾಡ್ತಾರೆ. JSS ಹಾಸ್ಪಿಟ್ಲ್ ಅವರು 1 ತಿಂಗಳು ಹೆರಿಗೆ ಫ್ರೀ ಮಾಡಿಸ್ಕೊಡ್ತೀವಿ ನಾವು, ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಕರಿತಾವ್ರೆ. ಈ ಪರಿಸ್ಥಿತಿಗೆ ಹೋಗೈತೆ ಮೈಸೂರು ನಗರ. ಕೆಲಸ ಈ ರೀತಿ ಮಾಡಿದ್ರೆ ಆ ಜನಗಳ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈ ತರದ್ದು ವಿಚಾರಗಳಲ್ಲಿ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ಬೇಕಾಗಿರೋದು, ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗಿರೋದು ಆರೋಗ್ಯ ಮತ್ತೆ ವಿದ್ಯಾಭ್ಯಾಸಕ್ಕೆ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಅದನ್ನ ಮಾಡಿಸುವಂತ ಶಕ್ತಿ ಜನಗಳನ್ನ ನನಗೆ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ಸರ್, ಅದು ಆಶ್ವಾಸನೆ ಮಾತ್ರ ಅಲ್ಲ. ಬಿಕಾಸ್ ರಾಜಕಾರಣಿ ಅಂತಂದ್ರೆ ಸರ್ ಬರೀ ಆಶ್ವಾಸಗಳನ್ನ ಕೊಡ್ತಾರೆ, ಬರೀ ಜನರಿಗೆ ಮಾಡ್ತೀನಿ ಅಂತ ಜಸ್ಟ್ ಬರೀ ಬಾಯಿ ಮಾತಲ್ಲಿ ಹೇಳಿ ಮುಖವನ್ನ ಬದಲಾಯಿಸುವಂತಹ ಬುದ್ಧಿ ಇದೆ ಅನ್ನುವಂಥ. ರೋಡು ಚರಂಡಿಗಳಿರ್ಬೋದು, ರೋಡ್ಗಳಿರ್ಬೋದು, ಬೇರೆ ಪಾರ್ಕ್ ವಿಚಾರಗಳಿರ್ಬೋದು, ಇನ್ನು ಬೇರೆ ಮೂಲಭೂತ ಸೌಕರ್ಯಗಳು ನಗರ ಪಾಲಿಕೆ ಇದ್ದೇ ಇದೆ, ಅದು ಮಾಡಲೇಬೇಕು, ಅದು ಮಾಡೇ ಮಾಡುತ್ತೆ. ಅದು ಅದಲ್ಲದೆ ಈ ಕೆಲಸಗಳನ್ನ ಮಾಡಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ.
ಮತ್ತು ಅದಲ್ಲದೆ ಬೇರೆ ಬೇರೆ ನಮ್ಮಲ್ಲಿ ಬೇರೆ ಬೇರೆ ಫೋರಮ್ಗಳಿದೆ. ನಮ್ಮ ಕ್ಷೇತ್ರದಲ್ಲಿ ನನ್ನ ಆ ಫೋರಮ್ನವ್ರ ಹತ್ರನೂ ನಾನು ಮಾತಾಡ್ತಾ ಇರ್ತೀನಿ. ಅವರು ನನಗೆ ಪರಿಸರದ ವಿಚಾರವಾಗಿ ಇದನ್ನು ಮಾಡಿಸಿ ಅಂತ ಹೇಳ್ತಾರೆ. ಅದನ್ನು ನಾನು ಪ್ರಾಮಾಣಿಕತೆಯಿಂದ ಅದನ್ನು ನಾನು ಪಾಲಿಸಿ ಮಾಡ್ತಾಯಿದ್ದೀನಿ. ಅವೆಲ್ಲವನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ, ಮತ್ತು ಅಧಿಕಾರಿಗಳನ್ನು ಸಹ ನಮಗೆ ತುಂಬ ಸ್ಪಂದಿಸ್ತಾರೆ. ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ ಸರ್.